Daily. Taste the Daily. ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಎರಡನೇ ಬಾರಿಗೆ ಜೈಲು ಸೇರಿದ ನಂತರದಲ್ಲಿ ಇದೀಗ ವಿಜಯಲಕ್ಷ್ಮಿ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಅಲರ್ಟ್ ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ಸಿನಿಮಾಗಳ ವಿಷಯದಲ್ಲಿ, ಕಮಿಟ್ಮೆಂಟ್ಗಳ ವಿಷಯದಲ್ಲಿ. ಸೋಷಿಯಲ್ ಮೀಡಿಯಾ ಮೂಲಕ ದರ್ಶನ್ ಫ್ಯಾನ್ಸ್ಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅನೇಕ ಘಟನೆಗಳಲ್ಲೂ ಅನೇಕ ರೀತಿಯಲ್ಲೂ ಕೂಡ ದರ್ಶನ್ಗೆ ನೆರವಾಗಿ ನಿಂತ್ಕೊಂಡಿದ್ದಾರೆ. ಈಗ ಡೆವಿಲ್ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಫ್ಯಾನ್ಸ್ಗಳಿಗೆ ಸಂದೇಶ ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾದ ಎಲ್ಲ ಅಪ್ಡೇಟ್ಗಳನ್ನು ನಾನೇ ಹ್ಯಾಂಡಲ್ ಮಾಡ್ತೇನೆ, ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನಾನೇ ನೋಡ್ಕೊಳ್ತೇನೆ. ದರ್ಶನ್ ಸೋಷಿಯಲ್ ಮೀಡಿಯಾವನ್ನು ಕೂಡ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೇನೆ. ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕೊಂಡಿದ್ದಾರೆ. ಅಲ್ಲಿಗೆ ತನ್ನ ಪತಿ ಸಂಕಷ್ಟದಲ್ಲಿದ್ದಾಗ ತನಗೆ ಕೆಲವು ಸನ್ನಿವೇಶಗಳಲ್ಲಿ ನೋವಾದರೂ ಕೂಡ ನಟ ದರ್ಶನ್ ಬೆನ್ನಿಗೆ ನಿಲ್ಲುವಂಥ ಅಚಲವಾದ ತೀರ್ಮಾನವನ್ನು ವಿಜಯಲಕ್ಷ್ಮಿ ಮಾಡಿದ್ರು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರದಲ್ಲಿ ಹೇಗಾದರೂ ಮಾಡಿ ಹೊರತರಬೇಕು ಅಂತ ಹೇಳಿ ಒಂದು ಕಡೆ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಂಥ ವಿಜಯಲಕ್ಷ್ಮಿ ಮತ್ತೊಂದು ಕಡೆ ಅನೇಕ ದೇಗುಲಗಳಿಗೆ ಭೇಟಿ ಕೊಟ್ಟು ದರ್ಶನವನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಹರಕೆಗಳನ್ನು ಕಟ್ಟಿಕೊಂಡು ಹೇಗಾದರೂ ಮಾಡಿ ನನ್ನ ಪತಿರಾಯ ಆಚೆ ಬರಲಿ ಅಂತ ಹೇಳಿ ಕೈ ಮುಗಿಯದ ದೇವರಿಲ್ಲ, ಮಾಡದ ಹರಕೆ ಹೋಮಗಳಿಲ್ಲ. ಇದೀಗ ಸಿನಿಮಾ ವಿಚಾರವಾಗಿ ಕೂಡ ವಿಜಯಲಕ್ಷ್ಮಿ ಒಂದು ಅತ್ಯಂತ ಸಮಂಜಸವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಒಬ್ಬ ಪತ್ನಿಯಾಗಿ. ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಪೋಸ್ಟ್ ಹಿನ್ನೆಲೆ ಏನಿರಬಹುದು? ದರ್ಶನ್ ಸೆಲೆಬ್ರಿಟಿಗಳಿಂದ ರೋಸಿ ಹೋದ್ರ ವಿಜಯಲಕ್ಷ್ಮಿ? ಅಂದರೆ ದರ್ಶನ್ ಫ್ಯಾನ್ಸ್ಗಳು ಮಾಡಿದಂಥ ಅವಾಂತರಗಳು ಒಂದಲ್ಲ ಎರಡಲ್ಲ, ಅನೇಕ ಅವಾಂತರಗಳನ್ನು ಮಾಡಿದ್ದಾರೆ. ಆಗಲೂ ಕೂಡ ದರ್ಶನ್ ಬಾಯಿ ಬಿಡಲಿಲ್ಲ ಬಿಡಿ. ಈಗ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಕ್ಟಿವ್ ಆಗಿದ್ದಾರೆ. ದರ್ಶನ್ ಪೇಜನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಸೋಷಿಯಲ್ ಮೀಡಿಯಾದಲ್ಲಿ ಮನಬಂದಂತೆ ಹಾಕಿದ್ದೆ ಮುಳುವಾಯ್ತಾ ಅಂತ ಹೇಳಿ ನೋಡಿ, ಅನೇಕ ಜನ ಇದನ್ನು ಮಾತನಾಡಿಕೊಂಡಿದ್ದು ಉಂಟು. ದರ್ಶನ್ ಫ್ಯಾನ್ಸ್ ದರ್ಶನ್ಗೆ ಎಷ್ಟು ನಷ್ಟವನ್ನು ತರಬಲ್ಲರು, ಅದಕ್ಕಿಂತ ಹೆಚ್ಚಿನ ಅಪಾಯವನ್ನು ತರಬಲ್ಲರು ಅಂತ ಹೇಳಿ ಅನೇಕರು ಮಾತನಾಡಿದ್ರು. ದರ್ಶನ್ಗೆ ಫ್ಯಾನ್ಸ್ಗಳು ಕಿರೀಟ ತರಲಿಲ್ಲ, ದರ್ಶನ್ಗೆ ಫ್ಯಾನ್ಸ್ಗಳು ಹೆಸರು ತರಲಿಲ್ಲ. ಬದಲಾಗಿ ನೋವಿನಲ್ಲಿದ್ದಂಥ ದರ್ಶನ್ ಹಾಗೂ ಕುಟುಂಬವನ್ನು ಮತ್ತಷ್ಟು ನೋವಿಗೆ ಸಿಲುಕಿಸಿದರು. ಹುಚ್ಚಾಟಗಳು, ಯಾರ್ಯಾರಿಗೂ ಎಂಥದ್ದು ಮೆಸೇಜ್ಗಳು, ರೇಣುಕಾ ಸ್ವಾಮಿಯನ್ನು ಮೀರಿಸುವಷ್ಟು ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದಾರೆ. ಅದು ರಮ್ಯಾ ಇರಬಹುದು ಅಥವಾ ಇತರೆ ಯಾರು ದರ್ಶನ್ ಬಗ್ಗೆ ಮಾತನಾಡಿದ್ದಾರೋ ಅವರ ಬಗ್ಗೆ ಕೆಟ್ಟದಾಗಿ ಕೊಳಕ ಭಾಷೆಯಲ್ಲಿ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾರೆ. ರಮ್ಯಾ ಒಂದು ಗಟ್ಟಿ ತೀರ್ಮಾನವನ್ನು ತೆಗೆದುಕೊಂಡು ಅನ್ನೋ ಕಾರಣಕ್ಕಾಗಿ ಕೆಲವಷ್ಟು ಜನ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ. ಇದೀಗ ಇಂಥ ಡ್ಯಾಮೇಜ್ಗಳಾಗಬಾರ್ದು ಎನ್ನುವ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಸ್ವತಃ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ಕೊಡ್ತಾರೆ. ರಮೇಶ್, ದರ್ಶನ್ ಫ್ಯಾನ್ಸ್ ದರ್ಶನ್ ವಿಚಾರವಾಗಿ ಮಾಡಿರುವಂಥ ಕೆಲವು ವಿಚಾರಗಳಿದ್ದಾವಲ್ಲ, ಅವರು ಅಭಿಮಾನ ಅಂತ ಅನ್ಕೊಂಡ್ರು. ಅದು ಅತಿರೇಕದ ಅಭಿಮಾನ ಆಗಿತ್ತು, ಡ್ಯಾಮೇಜ್ ಉಂಟು ಮಾಡಬಲ್ಲಂಥ ಅಭಿಮಾನ ಆಗಿತ್ತು, ಕೆಲವೊಂದು ಬಾರಿ ಅಂಧ ಅಭಿಮಾನ ಅಂತ ಕೂಡ ಅದು ಕರೆಸಿಕೊಳ್ತು. ಹೀಗಾಗಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ರೀತಿಯಲ್ಲಿ, ಯಾಕೆಂತ ಹೇಳಿದ್ರೆ ಅಭಿಮಾನಿಗಳು ದರ್ಶನ್ಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಲಿಲ್ಲ, ಡ್ಯಾಮೇಜನ್ನೇ ಮಾಡ್ತಾ ಹೋದ್ರು. ಆ ಡ್ಯಾಮೇಜ್ ಮುಂದುವರಿಬಾರ್ದು ಅನ್ನುವ ಕಾರಣಕ್ಕಾಗಿ ಈ ತೀರ್ಮಾನನ ವಿಜಯಲಕ್ಷ್ಮಿ ಅವರದ್ದು. ಎಸ್ ದಶರಥ್, ನೀವು ಹೇಳಿದಾಗ ಇದು 100% ಸತ್ಯ. ಯಾಕಂತಂದ್ರೆ ಇವತ್ತು ದರ್ಶನ್ ಯಾವ ಮಟ್ಟಕ್ಕೆ ಬೆಳೆದ್ರು ಅಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಇವು ಚಾಲೆಂಜ್ ಸ್ಟಾರ್ ಆಗಿ ಬೆಳೆದಂತ ದರ್ಶನ್ ಅವರು ಈ ಮಟ್ಟಕ್ಕೆ ಬರೋದಕ್ಕೆ ಅವರ ಫ್ಯಾನ್ಸೇ ಕಾರಣ. ಅದೇ ರೀತಿಯಾಗಿ ಅವರ ಫ್ಯಾನ್ಸ್ಗಳ ಅತಿರೇಕದ ವರ್ತನೆಗಳಿಂದ, ಅವರ ಫ್ಯಾನ್ಸ್ಗಳ ಈ ಹುಚ್ಚಾಟದಿಂದ ದರ್ಶನ್ ಅವರು ಈ ಪರಿಸ್ಥಿತಿಗೆ ಹೋದಕ್ಕೆ ಅದು ಒಂದು ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಒಬ್ಬ ಸ್ಟಾರ್ಡಮ್ ಅನ್ನು ನೆತ್ತಿಗೆ ಏರ್ಬಿಟ್ರೆ ಒಬ್ಬ ನಟನಿಗೆ ಅದು ಏನೆಲ್ಲ ಅನಾಹುತಗಳನ್ನ ಮಾಡಿಸುತ್ತೆ ಅನ್ನೋದಕ್ಕೆ ಇದು ದರ್ಶನ್ ಅವರು ಬೆಸ್ಟ್ ಉದಾಹರಣೆಯಾಗಿ ನಿಂತ್ಕೋತಾರೆ. ಅವರ ಹಿಂದೆ ನೋಡ್ಬೋದು ನೀವು, ಇಷ್ಟೆಲ್ಲ ಸಮಸ್ಯೆಗಳಾದ್ರೂ ಅವರು ಜೈಲಿಗೆ ಹೋಗಿ ಮತ್ತೆ ಬಂದ್ರು ಕೂಡ ಅವರ ಅಭಿಮಾನಿಗಳು ಹುಚ್ಚಾಟ ಮಾಡ್ತಾನೆ ಇದ್ರು, ಮೆಸೇಜ್ಗಳನ್ನ ಮಾಡೋದು. ನೀವು ಹೇಳಿದಾಗೆ ಸ್ಯಾಂಡಲ್ವುಡ್ ನ ಕ್ವೀನ್ ಅಂತ ಏನ್ ಕರಿತೀವಿ, ನಟಿ ರಮ್ಯಾ ಅವ್ರ ವಿರುದ್ಧವೇ ಕೆಟ್ಟ ಕೊಳಕ ಪದಗಳನ್ನ ಬಳಸಿ ಅವರು ಕೆಟ್ಟ ಬೈದ್ರು. ಸೊ ಆವಾಗಲೂ ಕೂಡ ಅವ್ರು ಆಚೆ ಬಂದಿದ್ರು, ಪಾರ್ಟಿಗಳು ಹೋಗ್ತಾ ಇದ್ರು, ಶೂಟಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ರು, ಅವ್ರದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದ್ರು ಪೋಸ್ಟ್ ಆಗ್ತಾ ಇದ್ರು. ಅದ್ರ ಬದಲಾಗಿ ಅವರ ಫ್ಯಾನ್ಸ್ಗಳಿಗೆ ಸುಮ್ಮನೆ ಇರಿ ಅಂತ ಹೇಳ್ಬೋದಿತ್ತು.
ಆದ್ರೆ ಅವ್ರು ಕೇಳಲಿಲ್ಲ, ಅವ್ರು ಆ ಕೆಲಸನೂ ಮಾಡಲಿಲ್ಲ. ಯಾಕಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹೇಳಿದಿದ್ರೆ ಆ ಫ್ಯಾನ್ಸ್ ವಾರ್ಗಳಾಗಿರ್ಬೋದು ಅಥವಾ ಈ ತರ ಭಾಷೆಗಳನ್ನ ಬಳಸಿ ಮೆಸೇಜ್ಗಳನ್ನ ಮಾಡೋದಕ್ಕೆ ಕಡಿಮೆ ಆಗ್ತಾ ಇತ್ತು. ಹೇಗೇನು ಅವ್ರು ಏನು ಮಾಡಲೇ ಇಲ್ಲ. ಸೊ ಈ ಹಿಂದೆ ಇದ್ದಂತ ಅವ್ರ ತಂಡ ಏನಿತ್ತಲ್ಲ, ದರ್ಶನ್ ಅವ್ರ ಒಂದು ಸರ್ಕಲ್ ಏನಿತ್ತಲ್ಲ, ಅವರು ಕೂಡ ಅದೇ ತರ ಇದ್ದಿದ್ರಿಂದ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಿರ್ತಕ್ಕಂಥ ಎಲ್ಲರೂ ಕೂಡ ಫೇಲ್ ಆಗಿ ಅವರ ಈ ಒಂದು ಪರಿಸ್ಥಿತಿ ಕಾರಣ ಆಯ್ತು ಅಂತ ಹೇಳ್ಬೋದು. ಸೊ ಈ ಒಂದು ಸಮಸ್ಯೆಯಿಂದ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಅನ್ನು ಮಾಡೋದಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಮುಂದಾದಂತೆ ಕಾಣ್ತಾ ಇದೆ. ಅದರ ಮೊದಲನೇ ಭಾಗವಾಗಿ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಇನ್ನು ಮುಂದೆ ದರ್ಶನ್ ಅವರ ಸಿನಿಮಾದ್ದು ಸದ್ಯಕ್ಕೆ ಮುಂದೆ ಇರ್ತಕ್ಕಂಥದ್ದು ಡೆವಿಲ್ ಸಿನಿಮಾ, ಈಗಾಗಲೇ ಅದು ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಇವ್ರ ಕಡೆಯಿಂದ ಆಗ್ಬೇಕಾಗಿದ್ದು ಎಲ್ಲವೂ ಕೂಡ ಮುಗಿಸಿ ಈಗ ಜೈಲಿಗೆ ಹೋಗಿದ್ದಾರೆ. ಸೊ ಆ ಡೆವಿಲ್ ಸಿನಿಮಾದ ಮುಂದಿನ ಅಪ್ಡೇಟ್ ಗಳನ್ನ ಕೊಡೋದು ಯಾರು? ಫ್ಯಾನ್ಸ್ ಗಳಿಗೆ. ಇವ್ರೇನ್ ಸೆಲೆಬ್ರಿಟೀಸ್ ಅಂತ ಏನ್ ಕರ್ಕೋತಾರಲ್ಲ, ಆ ಫ್ಯಾನ್ಸ್ ಗಳಿಗೆ ಸೆಲೆಬ್ರಿಟೀಸ್ ಗಳಿಗೆ ಅಪ್ಡೇಟ್ ಕೊಡೋದು ಯಾರು? ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ನಾನೇ ಹ್ಯಾಂಡಲ್ ಮಾಡ್ತೀನಿ, ನಿಮ್ಗೆಲ್ಲವನ್ನೂ ನಾನೇ ಕ್ಲಿಯರ್ ಆಗಿ ಕೊಡ್ತಾ ಹೋಗ್ತೀನಿ. ಸಿನಿಮಾ ರಿಲೀಸ್ ಯಾವಾಗ, ಅದರ ಮುಂದಿನ ಹಾಡುಗಳು ರಿಲೀಸ್ ಯಾವಾಗ, ಮತ್ತೆ ಅದು ಟ್ರೈಲರ್ ಯಾವಾಗ, ಟೀಸರ್ ಯಾವಾಗ, ಈ ತರದಂತ ಒಂದಷ್ಟು ವಿಚಾರಗಳನ್ನ ನಾನೇ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಯಾರು ಕೂಡ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ಹೋಗಿದ್ದಾರೆ. ಒಂದು ವೇಳೆ ಈ ಒಂದು ವ್ಯವಸ್ಥೆಯನ್ನ ವಿಜಯಲಕ್ಷ್ಮಿ ಅವರು ಬಹಳ ಹಿಂದೆಗಡೆ ಮಾಡ್ಕೊಂಡಿದ್ರೆ ಮೋಸ್ಟ್ಲಿ ಒಳ್ಳೇದಾಗ್ತಿತ್ತು. ಯಾಕಂತಂದ್ರೆ ಈ ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದ ದರ್ಶನ್ ಅವರಿಗೆ ಆದಂತ ಎಡವಟ್ಟುಗಳೇ ಜಾಸ್ತಿ. ನೀವಾಗ್ಲೇ ಹೇಳಿದ್ರಿ, ಅಭಿಮಾನದಿಂದ ಆದಂತ ಅನುಕೂಲಗಳಿಗಿಂತ ಆದಂತ ಎಡವಟ್ಟುಗಳೇ ಜಾಸ್ತಿ. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವಂಥದ್ವರೆಗೂ ಹೋಯ್ತು. ಅದು ಆರೋಪ ಇದೇ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ, ಅದೆಲ್ಲ ಅದಾದ್ಮೇಲೆ ಬರುತ್ತೆ ಕೂಡ. ಆದ್ರೂ ಕೂಡ ಇವತ್ತಿನ ಈ ಪರಿಸ್ಥಿತಿಗೆ ಅವರ ಅಭಿಮಾನಿಗಳು, ಅಂಧಾಭಿಮಾನಿಗಳು ಅಂತ ಏನ್ ಕರಿತೀವಲ್ಲ, ಅವರು ಮಾಡುವಂತ ಎಡವಟ್ಟನ್ನ ಸರಿ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರು ಈಗ ಏನು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಒಂದು. ಎರಡನೇದು, ಆಮೇಲೆ ಈಗ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನು ಬಿಟ್ಟುಬಿಟ್ರೆ ಏನು ಡೆವಿಲ್ ಸಿನಿಮಾಗೆ ನಿರ್ಮಾಪಕರು ಕೋಟಿ ಹಣವನ್ನ ಹಾಕಿದ್ದಾರೆ, ಅದನ್ನ ರಿಟರ್ನ್ ತೆಗಿಬೇಕಲ್ಲ. ಹಾಗಾಗಿ ದರ್ಶನ್ ಅವರೇ ಕೂಡ ಏನು ಅವ್ರ ಮುಂದೆ ಹೇಳ್ಸಿ ಅವ್ರ ಕಡೆ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ನೀವು ಇದನ್ನ ಫಾಲೋ ಅಪ್ ಮಾಡಿ, ಒಂದು ಸಿನಿಮಾದ ಲಾಸ್ ಆಗ್ಬಿಡುತ್ತೆ ಅನ್ನೋದು ನಿರ್ದೇಶಕರು ಮತ್ತು ನಿರ್ಮಾಪಕರ ಉದ್ದೇಶದಿಂದ ಅವ್ರದ್ದು ಹೇಳಿದ್ರು ಕೂಡ ಅವರ ಹ್ಯಾಂಡಲ್ ಮಾಡ್ತಿರೋದು ವಿಜಯಲಕ್ಷ್ಮಿ ಆಗಿರೋದ್ರಿಂದ ಅದು ಕೂಡ ಒಂದಷ್ಟು ಏನೋ ಪಾಸಿಟಿವ್ ಆಗುತ್ತೆ ಅನ್ನೋದು ಸಿನಿಮಾ ತಂಡದ ಒಂದು ನಂಬಿಕೆ ಅಂತಾನೆ ಹೇಳ್ಬೋದು. ಶರತ್. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮಲ್ಲ ಮಾಹಿತಿಗೆ.